ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಸುಕ್ಕಿನುಂಡೆ ಜೊತೆ ಬಂದಿದ್ದೀನಿ. ಏನಿದು? ಇದು ಒಂದು ಸ್ವೀಟ್ ರೆಸಿಪಿ, ತುಂಬ ಟೇಸ್ಟಿಯಾಗಿರೋ ಸ್ವೀಟ್ ರೆಸಿಪಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇದಕ್ಕೆ 2 ಸ್ಪೂನ್ ಕಡಲೆ ಹಿಟ್ಟು ಎತ್ಕೊಂಡಿದ್ದೀನಿ, 2 ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಇದು ಈ ರೀತಿ ಪೇಸ್ಟ್ ಕಲಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ 1 ಚಿಟಿಕೆ ಅರಿಶಿನ ಬೇಕಾದರೂ ಹಾಕ್ಕೋಬೋದು. ನಾನು ಅರಿಶಿನ ಹಾಕ್ಕೊಂಡಿಲ್ಲ. ಒಬ್ಬಟ್ಟು ಮಾಡಿ ಹೂರಣ ಉಳಿದೋಗಿದೆಯಾ? ಹಾಗಾದರೆ ಇದನ್ನು ಟ್ರೈ ಮಾಡಿ. ಇಲ್ಲ ಅಂದರೂ ಇದನ್ನೇ ಒಂದು ಸಲ ನೀವು ಮಾಡ್ಕೊಂಡು ತಿಂದ್ರಿ ಅಂದರೆ ಇದನ್ನು ಖಂಡಿತ ಮತ್ತೆ ಟ್ರೈ ಮಾಡ್ತೀರಾ. ಚಿಕ್ಕದಾಗಿ ಒಬ್ಬಟ್ಟಿನ ಉಂಡೆಗಳನ್ನ, ಹೂರಣದ ಉಂಡೆಗಳನ್ನ ಮಾಡ್ಕೊಳ್ಳಿ. ಮತ್ತು ನಾವು ಕಲಸಿರ್ತೀವಲ್ವ, ಈ ಪೇಸ್ಟಲ್ಲಿ ಈ ರೀತಿ ಅದ್ದಿ ಸ್ಪೂನಲ್ಲೇ ಬಿಡಿ. ಕೈಯಲ್ಲಾದರೆ ಫಿಂಗರ್ಸ್ ಎಲ್ಲ ಬೀಳುತ್ತಲ್ವ, ಆವಾಗ ಅಷ್ಟು ಕ್ಲೀನಾಗಿ ಕೋಟ್ ಆಗಲ್ಲ ಎಲ್ಲ ಕಡೆನೂ. ಹಾಗಾಗಿ ನೀವು ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. 1 ಚಿಟಿಕೆ ಉಪ್ಪು ಹಾಕಿದ್ದೀವಲ್ವ, ಇದು ತುಂಬ ಟೇಸ್ಟ್ ಕೊಡುತ್ತೆ. ಸಂಜೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಈ ಸ್ನ್ಯಾಕ್ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗೆ ಮಾಡಿಕೊಟ್ರು ತುಂಬ ಚೆನ್ನಾಗಿರುತ್ತೆ. ಒಬ್ಬಟ್ಟು ಬೇಡ ಅಂತ ಅನ್ನೋ ಮಕ್ಕಳು ಸಹ ಇದು ಬೋಂಡ ಥರ ಇರುತ್ತಲ್ವ, ಸಿಹಿ ಬೋಂಡ ಅಂತಂದ್ಬಿಟ್ಟು ಕೊಟ್ಟರೆ, ಅಮ್ಮ ಸಿಹಿ ಬೋಂಡ ಇನ್ನೊಂದು ಸಲ ಮಾಡಿಕೊಡಮ್ಮ ಅಂತಂತಾರೆ. ಬೇಳೆನಲ್ಲಿ ತುಂಬ ಪ್ರೋಟೀನ್ ರಿಚ್ ಇರುತ್ತಲ್ವ, ಈ ರೀತಿ ಆವಾಗವಾಗ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದೇ. ಬಟ್ ಒಬ್ಬಟ್ಟು ಹೂರಣ ಉಳಿದೋದಾಗಂತೂ ಇದನ್ನು ಖಂಡಿತ ಮಾಡಬೇಕಾಗಿದೆ, ತುಂಬ ರುಚಿಯಾಗಿರುತ್ತೆ. ನಾನು ಮಾಡ್ತಾಯಿರೋ ಈ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಇದು ಎಲ್ರಿಗೂ ತುಂಬ ಇಷ್ಟ ಆಗೋವಂಥ ಅಡುಗೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಎರಡೂ ಕಡೆನೂ ಗರಿಯಾಗಿ ಕರೆದುಕೊಂಡ್ರೆ ಸುಗ್ಗಿನುಂಡೆ ರೆಡಿ. ಇದು ಹಳೇ ಕಾಲದ ಟ್ರೆಡಿಷನಲ್ ಅಡುಗೆ. ನಮ್ಮ ಮನೆಗಳಲ್ಲಿ ಒಬ್ಬಟ್ಟಿನ ಹೂರಣ ಉಳಿದೋದ್ರೆ ಮಾಡ್ತೀವಿ, ಇಲ್ಲ ಅಂತಂದ್ರೂ ಹಾಗೆ ಒಬ್ಬಟ್ಟಿನ ಹೂರಣ ಮಾಡಿಕೊಂಡು ಮಾಡ್ತೀವಿ. ನೀವು ಇದನ್ನು ಮಾಡಿ ನೋಡಿ, ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಮಾಡಿ. ಲೈಕ್ ಮಾಡೋದು, ಶೇರ್ ಮಾಡೋದು ಖಂಡಿತ ಮರಿಬೇಡಿ. ಹೊಸಬ್ರಾದರೆ, ನನ್ನ ಚಾನೆಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.